ಸಮಸ್ತ ನಾಡಿನ ಜನತೆಗೆ ಜಗಜ್ಯೋತಿ ಬಸವಣ್ಣನವರು ಇವತ್ತು ಜಯಂತಿ ಶುಭಾಶಯಗಳು ಹೇಳ್ತಾ ಅವರು ಏನು ಮಾಡ್ಯಾರ ಅವ್ರು ಹಂಗೆ ನಡೆದ್ರೆ ಎಲ್ಲ ದೇಶ ಭಾಳ ಉದ್ಧಾರ ಆಗ್ತೈತಿ, ಭಾಳ ಶಾಂತಿಲಿಂದ ನಡೀತೈತಿ. ಮತ್ತೊಮ್ಮೆ ಜಗಜ್ಯೋತಿ ಬಸವೇಶ್ವರನವ್ರಿಗೆ ಜಯಂತಿ ಶುಭಾಶಯಗಳು. ನಾಡಿನ ಎಲ್ಲ ಜನತೆಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳನ್ನು ನಿಮ್ಮ ಮುಖಾಂತರದಿಂದ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತೀನಿ. ಸಮಸ್ತ ನಾಡಿನ ಜನತೆಗೆ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಹಾರ್ದಿಕ ಶುಭಾಶಯಗಳು. 12ನೇ ಶತಮಾನದಲ್ಲಿ ಅವ್ರೇನು ನಮಗೇನು ಮಾರ್ಗವನ್ನು ಹಾಕಿಕೊಟ್ಟಿದ್ದರು, ಆ ಮಾರ್ಗದಲ್ಲಿ ನಾವು ನೋಡಿದ್ರೆ ಈ ದೇಶ, ಈ ರಾಜ್ಯ, ಈ ಜಗತ್ತೇ ಉದ್ಧಾರ ಆಗ್ತದೆ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಈಗ ಸಮಯ ಬಂದಿದೆ, ಎಲ್ಲರೂ ನಮ್ಮ ಬಸವಣ್ಣನವರ ನಡೆದಂಥ ಅವ್ರು ಹಾಕಿಕೊಟ್ಟಿರೋಂಥ ದಾರಿ ಮೇಲೆ ಎಲ್ಲರೂ ನೋಡಬೇಕಾಗ್ಯದ. ಇವತ್ತು ನಾವು ವಿಜಯಪುರ ನಗರದ ಬಸವೇಶ್ವರ ವೃತ್ತದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರಾದಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ಎಲ್ಲ ಸಮಾಜ ಮುಖಂಡರು ಬಂದು ಹೂಮಾಲೆಯನ್ನು ಹಾಕಿ ಅವರಿಗೆ ನಮನವನ್ನು ಸಲ್ಲಿಸಿದ್ದೀವಿ. ಮತ್ತೊಮ್ಮೆ ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆಗೆ ಬಸವಣ್ಣ ಜಯಂತಿ ಹಾರ್ದಿಕ ಶುಭಾಶಯಗಳು. ಫಯಾಸ್ ಕಲಾನಿ. ಆಚಾರ್ಯವೇ ಸ್ವರ್ಗ ಅನಾಚಾರ್ಯವೇ ನರಕ ಎಂಬಂತಹ ನಾಣ್ಣುಡಿಯನ್ನು ಹೇಳಿ ಜಗತ್ತಿಗೆ ಶಾಂತಿ ಸಂದೇಶವನ್ನು ರವಾನಿಸಿದಂತಹ ಜಗಜ್ಯೋತಿ ಬಸವಣ್ಣನ ಜಯಂತಿಯ ಅಂಗವಾಗಿ ಇವತ್ತು ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ನಮ್ಮೆಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ನಡೀತು. ಯಾಕೆ ಈ ಸಂದೇಶವನ್ನು ಸಾರಿದರು ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದಂದ್ರೆ, ಮಾನವ ಧರ್ಮಗಳಲ್ಲಿ ಒಂದೇ, ಆ ಧರ್ಮದಲ್ಲಿ 2 ಜಾತಿ ಅಂತೆ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ. ಯಾವುದೂ ಜಾತಿ ವಿಷಯ ಬೀಜಗಳನ್ನು ಬಿತ್ತದೆ ಮಾನವ ಧರ್ಮ ಕಲ್ಯಾಣವಾಗಲಿ, ಕಲ್ಯಾಣ ಕ್ರಾಂತಿ ಆಗಲಿ ಅಂಥೇಳಿ ಹೋರಾಟ ಮಾಡಿದಂತಹ ಮಹಾನ್ ನಾಯಕ ನಮ್ಮ ಜಗದೀಶ್ ಬಸವೇಶ್ವರರು. ಇನ್ನೊಂದು ಮುಖ್ಯವಾದ ಸಂಗತಿ ಏನು ಹೇಳಬೇಕಂದ್ರೆ, ಈ ಜಗತ್ತಿಗೆ ಸಂಸತ್ತನ್ನು ಹೇಳಿಕೊಟ್ಟಂತಹ ಯಾವುದಾದ್ರೂ ನಮಗೆ ಮಾರ್ಗದರ್ಶಕರು ಹಾಗೂ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಶ್ರೀ ಜಗಜ್ಯೋತಿ ಬಸವೇಶ್ವರರು. ಹಾಗಾಗಿ ಯಾವುದೇ ಕುಲಭೇದವಿಲ್ಲದೆ, ವರ್ಣಭೇದವಿಲ್ಲದೆ ಹಾಗೂ ಜಾತಿ ಭೇದವಿಲ್ಲದೆ ಜಾತಿಯ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಮಾನವ ಧರ್ಮ ಹಾಗೂ ಮಾನವವಾದಿಯಾದಂತಹ ಶ್ರೀ ಜಗಜ್ಯೋತಿ ಬಸವೇಶ್ವರರಿಗೆ ಮತ್ತೊಮ್ಮೆ ಜಯಂತಿಯನ್ನು ಸಕಲ ಕರ್ನಾಡಿನ ಎಲ್ಲ ಹೆಮ್ಮೆಯ ಜನತೆಗೆ ಮತ್ತೊಮ್ಮೆ ಶುಭಾಶಯನ ತಿಳಿಸ್ತಿದೆ. ಎಲ್ಲ ಮಹಾಪ್ರಮಥರನ್ನು ಈ ಬಸವ ಜಯಂತಿ ನಿಮಿತ್ತ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರ ಸಾಮಾಜಿಕ ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಸವಣ್ಣವರು ಮಾಡಿರ್ತಕ್ಕಂಥ ಒಂದು ಕನಸೇನಿತ್ತಲ್ಲ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅವರ ಜಯಂತಿ ಆಚರಣೆ ಮಾಡುವುದರ ಮೂಲಕ ಸೋದರ ಸೌಹಾರ್ದತೆ ಐಕ್ಯತೆಯಿಂದ ನಾವೆಲ್ಲರೂ ನಡೆದುಕೊಳ್ಳೋಣ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. ಪ್ರೊಫೆಸರ್ ಮಹೇಶ್ ಚಂದ್ರ ಯಂಕಂಚಿ. बसवेश्वर महाराज की जय, बसवेश्वर महाराज की जय, बसवेश्वर महाराज की जय, बसवಣ್ಣನವರಿಗೆ ಜಯವಾಗಲಿ, ಜಯವಾಗಲಿ, ಬಸವಣ್ಣನವರಿಗೆ ಜಯವಾಗಲಿ.
ಜಗಜ್ಯೋತಿ ಬಸವಣ್ಣನವರಿಗೆ ಜೈ